Hi everyone, welcome back to the channel Nandana Creations. Friends, ಇವತ್ತು ನಾನು ಬ್ರೈಡಲ್ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ ವಿತೌಟ್ ಕುಚ್ಚು ಡಿಸೈನ್. ಫ್ರೆಂಡ್ಸ್, ಇದು ಕುಚ್ಚು ಬೇಕಂದರೆ ಕಟ್ಕೋಬೋದು. ಸೊ ಕಸ್ಟಮರ್ ಇದಕ್ಕೆ ಬೇಡ ಅಂದಿರೋದಕ್ಕೆ ನಾನು ಕುಚ್ಚು ಕಟ್ಟಿಲ್ಲ, ಬೀಡ್ಸ್ ಹಾಕಿದ್ದೀನಿ. ಸೊ ಬೇಕಂದರೆ ಕುಚ್ಚು ಕಟ್ಕೋಬೋದು, ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಇದು ನೋಡಿ ಕಲರ್ ಕಾಂಬಿನೇಷನ್ನು. ಸೊ ಗ್ರೇ ಮತ್ತು ಪಿಂಕ್ ಇದೆ ಕಲರ್ ಕಾಂಬಿನೇಷನ್ನು. ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಂಬರ್ ಅಥವಾ 11 ನಂಬರ್ ನೀಡಲ್ ಫ್ರೆಂಡ್ಸ್. ಸೊ ಇದಕ್ಕೆ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆಸ್ ಹಾಕಬೇಕು. ಜಾಸ್ತಿ ಸಿಂಗಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಗ್ಯಾಪ್ಗೋಸ್ಕರ ಮತ್ತು ಡಿಸೈನ್ಗೆ ಮತ್ತು ಕುಚ್ಚು ಪ್ಲೇಸ್ಗೆ ಗ್ಯಾಪ್ ಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆಸ್ನೇ ಹಾಕ್ಕೊಂಡು ಹೋಗ್ತೀನಿ ಸ್ವಲ್ಪ. ಸೊ ನೋಡಿ, ಈ ಥರ ಒಂದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ಒಂದು 6 to 7 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ತೋರಿಸಿಲ್ಲ, ಅಲ್ಲಿ ಸ್ವಲ್ಪ ದಾರ ಸ್ವಲ್ಪ ಡ್ಯಾಮೇಜ್ ಟೈಪ್ ಬಿಟ್ಕೊಂಡಿತ್ತು. ಸೊ ಅದಕ್ಕೆ ಕ್ರೋಶದಲ್ಲೇ ಕವರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಮತ್ತು ಒಂದು 6 ಸತಿ ಸಿಂಗಲ್ ಕ್ರೋಶೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಬಿಗ್ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ. ಸ್ವಲ್ಪ ಹೈಲೈಟಾಗಿ ಕಾಣಲಿ, ಕುಚ್ಚಿಲ್ವಲ್ಲ, ಸೊ ಅದಕ್ಕೋಸ್ಕರ ಪಕ್ಕದಲ್ಲಿ ಬೀಡ್ ಲಾಕ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇಲ್ಲಿಂದ ನಾನು ಕರೆಕ್ಟಾಗಿ 8 ರಿಂದ 9 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. 8 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಫ್ರೆಂಡ್ಸ್ ಇಲ್ಲಿಂದ. ಸೊ ಸ್ಟಾರ್ಟಿಂಗ್ ಒಂದು 6 ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ 5, 6 ಇಷ್ಟಾದ್ರೂ ಹಾಕೋಬೋದು, ಇಲ್ಲ 8 ಹಾಕೋಬೋದು, ತುಂಬ ಗ್ಯಾಪ್ ಅನಿಸ್ಬಿಡುತ್ತೆ ಅಂತ. ಸೊ ನಾನು 6 ಹಾಕ್ಕೊಂಡು ಬೀಡ್ ಹಾಕಿದ್ದೀನಿ. ಇಲ್ಲಿ 8 ಸತಿ ಮಾಡ್ಕೊಳ್ತೀನಿ. ಸೊ 8 ಸತಿ ಸಿಂಗಲ್ ಕ್ರೋಶೆನ ಒಂದ್ರ ಪಕ್ಕ ಒಂದು ಹಾಕ್ಕೊಳ್ಳೋಣ ಈ ರೀತಿ. ಸೊ ಈ ರೀತಿ ಹಾಕ್ಕೊಂಡ್ಮೇಲೆ ಅಲ್ಲಿಂದ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಡಿಫ್ರೆಂಟಾಗಿ ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ಯಾರಿಗೆ ಇಷ್ಟ ಆಗುತ್ತೆ ಆ ಥರ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಲುಕ್ಕಾಗೆ. ಸೊ 3 ಚೈನ್ ಹಾಕಿದ್ದೀನಿ. ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 2 ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿ ಬ್ಯಾಕ್ ಸೈಡಿಂದನೂ ಹಾಕ್ತೀನಿ ಈ ಡಿಸೈನ್. ಸೊ ಈ ಥರ 2 ಸತಿ 3 ಚೈನ್ ಹಾಕಿದ್ಮೇಲೆ 1 ಚೈನ್ ಹಾಕೋಣ. 1 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿ ಈ ಬಿಗ್ ಬೀಡ್ ಏನು ತೊಗೊಂಡಿದ್ದೀನಿ ಅದೇ ಥರ ಸೇಮ್ ಸೈಜು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. 1 ಚೈನ್ ಹಾಕಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ ಹಾಕೋಣ. ಸ್ವಲ್ಪ ಬೀಡ್ ಆ ಸೈಡ್ ಈ ಸೈಡ್ ಗ್ಯಾಪ್ ಇರಲಿ ಅಂತ ಫ್ರೆಂಡ್ಸ್, ಅಷ್ಟೇ. ಸೊ ಬೀಡ್ ಆ ಸೈಡ್ 1 ಚೈನ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ 1 ಚೈನ್ ಹಾಕಿದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾಯಿತು. ಸೊ ಈ ರೀತಿ ಬರಬೇಕು ನಮಗೆ. ಅಲ್ಲಿಂದ ನಾನಿವಾಗ 7 ಚೈನ್ಸ್ನ ಹಾಕ್ಕೋತೀನಿ. 7 ಚೈನ್ಸ್ ಹಾಕ್ಕೊಳ್ಳೋಣ. ಸೊ 7 ಚೈನ್ಗಳನ್ನ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಸೀರೆನ ಒಂದ್ಸರಿ ಟರ್ನ್ ಮಾಡಿಕೊಂಡು ನೋಡಿ, ಬ್ಯಾಕ್ ಸೈಡಿದ್ದು ಬೀಡ್ ಆ ಸೈಡ್ ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 7 ಚೈನ್ನ ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆಯ್ತಲ್ವ, ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡಿಂದನೇ. ಫಸ್ಟ್ 7 ಚೈನ್ ಹಾಕಿ ಬೀಡ್ ಕೆಳಗಡೆ ಲಾಕ್ ಮಾಡ್ಕೊಂಡ್ವಿ, ಅಂದರೆ ಬೀಡ್ ಕೆಳಗಡೆ ಬರೋ ಹಂಗೆ ಲಾಕ್ ಮಾಡ್ಕೊಂಡ್ವಿ. ಮತ್ತು 3 ಚೈನ್ ಹಾಕಿ 3 ಚೈನ್ ಇರೋ ಕಡೆನೇ ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ನಾನು ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಬೀಡ್ ಕೆಳಗಡೆ ನಮಗೆ 7 ಚೈನು ಸಿಗುತ್ತೆ, ಪಕ್ಕದಲ್ಲಿ 3 ಚೈನ್ ಇರೋ ಕಡೆ 3 ಚೈನು ಹಾಕಿದ್ದೀವಿ ಅಲ್ವಾ, ಅಲ್ಲಿ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮಗೆ ಡಬಲ್ ಕ್ರೋಶೆ ಅನ್ನೋದು ಸ್ವಲ್ಪ ಮೀಡಿಯಮ್ ಲೆಂತಲ್ಲಿ ಬೇಕಷ್ಟೇ. ಸೊ ಅದಕ್ಕೋಸ್ಕರ ಈ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 7 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 7 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1. ಸೊ ಈ ರೀತಿ ಡಬಲ್ ಕ್ರೋಶೆನ ಕಂಪ್ಲೀಟ್ ಫಿಲ್ ಮಾಡ್ಕೊಂಡು ಹೋಗ್ತೇನೆ. ಸೊ ನಾನಿಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ 2 ಸತಿ 3 ಚೈನ್ ಬರುತ್ತೆ ಫ್ರೆಂಡ್ಸ್. ಒಂದು ನಾರ್ಮಲ್ ಸೈಡಿಂದ ಫ್ರಂಟ್ ಸೈಡಿಂದ ಹಾಕಿದ್ದೀವಿ, ಒಂದು ಬ್ಯಾಕ್ ಸೈಡಿಂದ ಹಾಕಿದ್ದೀವಿ ಅಲ್ವಾ. ಸೊ ಬ್ಯಾಕ್ ಸೈಡಿಂದ ಹಾಕಿರೋದು ನಾವು ಒಂದು ಡಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡ್ತೀನಿ.
ಅದನ್ನು ಬಿಟ್ಟು ಆ 2 ಸತಿ ಹಾಕಿರೋ 3 ಚೈನ್ನ ಬಿಟ್ಟು ನಾನು ಇಲ್ಲಿ 14 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಒಟ್ಟು 14 ಮಾಡ್ಕೊತೀನಿ. ಆ 2 ಟೈಮ್ಸ್ 3 ಚೈನ್ ಹಾಕಿದ್ದೀವಲ್ಲ ಅದನ್ನು ಬಿಟ್ಟು 14 ಮಾಡ್ಕೋಬೇಕು. ನಾನಿಲ್ಲಿ 13 ಮಾಡಿಕೊಂಡು ಲಾಸ್ಟ್ 14th ನಾನು ನೋಡಿ ಸಾರಿಗೆ ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ಲ, ಅದ್ರ ಒಳಗಡೆ ಒಂದು ಕಂಬ ಮಾಡ್ಕೊತೀನಿ. ಇದು 14ನೇ ಕಂಬ, ಅದ್ರ ಒಳಗಡೆ ಒಂದು ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗು 3 ಚೈನ್ ಹಾಕಿರೋದನ್ನ ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ನಾನು 14 ಡಬಲ್ ಕ್ರೋಶೆ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡಿದ ಮೇಲೆ ನಮಗೆ ಆರ್ಚ್ ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ನೀಟಾಗಿ ಆರ್ಚ್ ಬರುತ್ತೆ. ಸೊ ಮತ್ತೆ ಟರ್ನ್ ಮಾಡ್ಕೊಳ್ತೀನಿ, ಡಿಸೈನ್ನ ಟರ್ನ್ ಮಾಡ್ಕೊತೀನಿ. ಈ ರೀತಿ ಟರ್ನ್ ಮಾಡಿಕೊಂಡು ಕಂಬದ ಮೇಲೆ ಇರೋ ಹೋಲ್ಸ್ ಕಾಣುತ್ತೆ ನೋಡಿ, ಪ್ರತಿ ಕಂಬದ ಮೇಲಿರೋ ಸಿಂಗಲ್ ಕ್ರೋಶೆ ಹೋಲ್ಸ್ ಟೈಪು. ಸೊ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. 3 ಇಲ್ಲ ಅಂದರೆ 4 ಕೂಡ ನಡೆಯುತ್ತೆ. ನಿಮಗಿನ್ನ ಯು ಶೇಪ್ ಟೈಪ್ ಬರುತ್ತೆ 4 ಹಾಕಿದ್ರೆ. ನಾನು ಇಲ್ಲಿ 3ನೇ ಹಾಕೋತಾ ಇದ್ದೀನಿ. ಸೊ 3 ಇದ್ದರೆ ಗ್ಯಾಪ್ ಕಾಣಿಸೋದಿಲ್ಲ. ಆ ಸಿಂಗಲ್ ಕ್ರೋಶನ ಬಿಟ್ಟು 1 2 3ನೇದು ನೋಡಿ 2 ಸ್ಕಿಪ್ ಮಾಡಿ 3ನೇ ಹೋಲ್ಗೆ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ಸ್ನ ಹಾಕ್ಕೊಂಡು ನಾವು 2 ಹೋಲ್ನ ಸ್ಕಿಪ್ ಮಾಡಿ 3ನೇ ಹೋಲ್ಗೆ 2 ಹೋಲ್ನ ಬಿಟ್ಟು 3ನೇ ಹೋಲ್ಗೆ ಸಿಂಗಲ್ ಕ್ರೋಶನೆ ಮಾಡ್ಕೋತೀವಿ, ಲಾಕ್ ಮಾಡ್ಕೋತೀವಿ. ಸೊ ಮತ್ತೆ 3 ಚೈನ್ ಹಾಕೋಣ, 2 ಹೋಲ್ ಸ್ಕಿಪ್ ಮಾಡಿ 3ನೇದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇನ್ನೂ 2 ಸತಿ ಅದೇ ರೀತಿ ಮಾಡ್ಕೊಳ್ಳೋಣ. ಈ ಸತಿ ಕೂಡ 2 ಹೋಲ್ ಸ್ಕಿಪ್ ಮಾಡಿ 3ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಫ್ರೆಂಡ್ಸ್ 2 ಹೋಲ್ ಸ್ಕಿಪ್ ಮಾಡಿಬಿಟ್ಟು ನಿಮಗೆ 3ನೇ ಹೋಲ್ ಕಾಣೋದಿಲ್ಲ, ಯಾಕಂದರೆ 3 ಚೈನ್ ಹಾಕಿರ್ತೀವಿ. ಅದ್ರ ಸೆಂಟ್ರಲ್ಲಿ ಮೇಲ್ಗಡೆ ಟ್ವಿಸ್ಟೆಡ್ ಟೈಪ್ ಇರುತ್ತೆ, ಅದರೊಳಗಡೆ ನೀವು ಲಾಕ್ ಮಾಡಬೇಕಾಗತ್ತೆ. ಸ್ವಲ್ಪ ನೋಡಿಕೊಂಡು ಥ್ರೆಡ್ ಎತ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದು 3 ಚೈನ್ ಹಾಕಿರ್ತೀವಿ ಅಲ್ಲ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ. ಸೊ ಅದ್ರ ಸೆಂಟ್ರಲ್ಲಿ ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಆದ ತಕ್ಷಣ ಮತ್ತೆ ಸಿಂಗಲ್ ಕ್ರೋಶೆಗೆ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಮಾಡಿಕೊಂಡು ಎಕ್ಸ್ಟ್ರಾ 3 ಚೈನ್ ಇರುತ್ತಲ್ವ ಫ್ರೆಂಡ್ಸ್, 3 ಚೈನ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಇದಲ್ವ, ಫಸ್ಟ್ ಸಿಂಗಲ್ ಕ್ರೋಶೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಸಾರಿನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊತೀನಿ. ಸೊ ಈ ರೀತಿ ಬರುತ್ತೆ. ಬ್ಯಾಕ್ ಸೈಡಿಂದ ಈ ಥರ ಹಾಕೋತೀನಿ. ನಾವು 2 ಟೈಮ್ಸ್ ಬ್ಯಾಕ್ ಸೈಡ್ಗೆ ವರ್ಕ್ ಮಾಡ್ತೀವಿ ಫ್ರೆಂಡ್ಸ್. ಒಂದು 7 ಚೈನ್ ಹಾಕ್ತೀವಿ, ಒಂದು ಕಂಬಗಳೆಲ್ಲ ಆದಮೇಲೆ 3 ಚೈನ್ನ ಲಾಕ್ ಮಾಡ್ಕೊಂಬರ್ತೀನಿ. ಸೊ ಇವಾಗ ನೋಡಿ ಇಲ್ಲಿ ಬಂದಿದ್ದೀವಲ್ಲ, ಫ್ರಂಟ್ ಸೈಡಿಂದ ನೀಡಲ್ ಮೇಲೆ ಟರ್ನ್ ಮಾಡಿದ ತಕ್ಷಣ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಂಡಿದ್ದೀನಿ. 3 ಚೈನ್ ಗ್ಯಾಪ್ ಏನಿದೆ ಡೈರೆಕ್ಟಾಗಿ ಅದರಲ್ಲಿ ಹೋಗಿ ದಾರ ತಂದು 2 ದಾರ 1 2 ದಾರ 1 ಮತ್ತು 2 ದಾರ 1. ಸೊ ಈ ರೀತಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಆದರೂ ನಡೆಯುತ್ತೆ ಫ್ರೆಂಡ್ಸ್. ಆ ಟ್ರಿಪಲ್ ಕ್ರೋಶೆ ಸ್ವಲ್ಪ ವೈಡಾಗಿ ಬರುತ್ತೆ, ಅಂದರೆ ಸ್ವಲ್ಪ ಅಗಲವಾಗಿ ಬರುತ್ತೆ ನಿಮಗೆ. ಡಬಲ್ ಕ್ರೋಶೆ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ನಾನು ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 2 ದಾರ 1 ಸತಿ 2 ದಾರ 1 ಸತಿ ಈ ರೀತಿ ಮಾಡ್ಕೊಳ್ತೀನಿ. 2 ಕಂಬಗಳಾಯ್ತಲ್ವ. ಸ್ಟಾರ್ಟಿಂಗ್ 3 ಚೈನ್ ಇದೆ. ಸೊ ಮತ್ತೆ 2 ಡಬಲ್ ಕ್ರೋಶೆ ಮಾಡಿದ್ದೀನಿ, 2 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಸೊ ಕಂಬಗಳು 2 ಸಾಕು ಸ್ಟಾರ್ಟಿಂಗ್ ಮಾತ್ರ. ಅಲ್ಲಿಂದ 3 ಚೈನ್ ಹಾಕೋತೀನಿ. 2 ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ನೋಡಿ ಅದೇ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಸೇಮ್ ನಾವು ಎಲ್ಲಿ ಕಂಬ ವರ್ಕ್ ಮಾಡಿದ್ದೀವಿ ಅಲ್ಲೇ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ 3 ಚೈನಲ್ಲಿ ಒಂದ್ಸತಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ 3 ಚೈನ್ ಪೆಟಲ್ ಫಾರ್ಮ್ ಮಾಡಬೇಕು ಫ್ರೆಂಡ್ಸ್ ನಾವು. ಸೊ 3 ಚೈನ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಸೇಮ್ 3 ಚೈನ್ ಗ್ಯಾಪಲ್ಲಿ ಇದು ಸೆಕೆಂಡ್ 3 ಚೈನಲ್ಲಿ ಮಾಡ್ತಾ ಇರೋದು, ಪೆಟಲ್ ಮಾಡ್ತಾ ಇರೋದು. ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕ್ಕೊಂಡು ಆಮೇಲೆ ನಾವು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ಥರ. ಇಲ್ಲಿ ಡಬಲ್ ಕ್ರೋಶೆ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಟ್ರಿಪಲ್ ಕ್ರೋಶೆ ಕೂಡ ಹಾಕ್ಕೋಬೋದು, ಯಾವುದಾಗತ್ತೆ ಅದು. ಸೊ ಮತ್ತೆ
ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 3 ಹತ್ರ ನಡೆಯುತ್ತೆ, ಇಲ್ಲ 4 ಆದರೂ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ 4 ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲ ಬರಲಿ ಪೆಟಲ್ಸ್ ಅಂದ್ಬಿಟ್ಟು ನಾನು 4 ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಸೇಮ್ 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವ. ಮತ್ತು ನೆಕ್ಸ್ಟ್ 3 ಚೈನ್ ಒಳಗಡೆ ಸೇಮ್ ಇದೇ ಥರ ನೆಕ್ಸ್ಟ್ 3 ಚೈನ್ ಒಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳೋಣ. ಪ್ರತಿ 3 ಚೈನ್ ಗ್ಯಾಪಲ್ಲೂ ಕೂಡ ಒಂದೊಂದು ಪೆಟಲ್ ಫಾರ್ಮ್ ಮಾಡಬೇಕು. ಅಂದರೆ 3 ಚೈನ್ ಹಾಕೋದು ಸ್ಟಾರ್ಟಿಂಗು 4 ಟೈಮ್ಸ್ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕಿ ಸೇಮ್ 3 ಚೈನಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 1 ಟೈಮ್ ಆಯ್ತಲ್ಲ, ಇನ್ನು 3 ಟೈಮ್ಸ್ ಮಾಡೋಣ ಈ ಥರ. ಮತ್ತು 4 ಟ್ರಿಪಲ್ ಕ್ರೋಶೆನ ಮಾಡಿ 3 ಚೈನ್ ಮಾಡಿ ಸೇಮ್ ಅದರಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಸೊ ಪ್ರತಿ ಪೆಟಲ್ಸು ಇದೇ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಲಾಸ್ಟಲ್ಲಿ 3 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 4ನೇ ಕಂಬನ ನೋಡಿ, ಇದು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಸೀರೆ ಸಿಂಗಲ್ ಕ್ರೋಶೆ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ರಿಪಲ್ ಕ್ರೋಶೆ ಏನು ಬೇಡ, ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು. 4ನೇದು ಹಂಗೆ ಮಾಡ್ತಾಯಿದ್ದೀವಿ. ಬಟ್ 3 ಚೈನ್ ಹಾಕೋದಿಲ್ಲ, ಲಾಸ್ಟ್ ಪೆಟಲ್ಗೆ 3 ಚೈನ್ ಹಾಕೋದಿಲ್ಲ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರತಿ 3 ಚೈನ್ ಗ್ಯಾಪಲ್ಲೂ ನಾವು ಒಂದೊಂದು ಪೆಟಲ್ನ ಫಾರ್ಮ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಫೋಲ್ಡ್ ಆಗಿದ್ರೆ ಏನಾದರೂ ನೀಟಾಗಿ ಕೂತ್ಕೊಳುತ್ತೆ. ಇನ್ನು ಸೆಕೆಂಡ್ ಸ್ಟೆಪ್ ಹಾಕಿದ್ರೆ ಅಂತೂ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ, ಫೋಲ್ಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಇದು ಸಿಂಗಲ್ ಸ್ಟೆಪ್ಪಲ್ಲೇ ಈ ಥರ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ನಾವು ಈ ಥರ ಫ್ಲವರ್ ಡಿಸೈನ್ನ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಕ್ಸ್ಟ್ರಾ ಔಟ್ಲೈನ್ ಟೈಪ್ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ಬರೋ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲೇ ಮತ್ತೆ ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಕೂಡ 8 ಸಿಂಗಲ್ ಕ್ರೋಶೆ ಮಾಡ್ತೀನಿ. 8 ಸಿಂಗಲ್ ಕ್ರೋಶೆ ಮಾಡಿ ಬೀಡ್ ಹಾಕ್ತೀನಿ, ಬಿಗ್ ಬೀಡು. ಸೊ 8 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಿಮಗೆ ಕುಚ್ಚು ಬೇಕಿರೋರು ಫ್ರೆಂಡ್ಸ್ ಆ ಬಿಗ್ ಬೀಡ್ ಏನಿದೆ ಅದ್ರ ಕೆಳಗಡೆ ಕುಚ್ಚು ಕಟ್ಕೋಬೋದು. ನಾನಿಲ್ಲಿ ಮತ್ತೆ 8 ಸಿಂಗಲ್ ಕ್ರೋಶೆ ಆದ ತಕ್ಷಣ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಹತ್ತಿರ ಬೇಕು ಡಿಸೈನು, ಆರ್ಚ್ ತುಂಬ ಗ್ಯಾಪ್ ಆಯ್ತು ಅನಿಸಿದ್ರೆ ಇನ್ನೂ ಸ್ವಲ್ಪ 8 ಸಿಂಗಲ್ ಕ್ರೋಶೆ ಏನೇನು ಇಲ್ಲಿ ಮಾಡ್ತಾಯಿದ್ದೀನಿ ಬಿಗ್ ಬೀಡ್ ಆ ಸೈಡ್ ಈ ಸೈಡು, ಸೊ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳಿ. 4 ಸಿಂಗಲ್ ಕ್ರೋಶೆ ಕೂಡ ಹಾಕೋಬೋದು, ಇಲ್ಲ 5 ಕೂಡ ಹಾಕೋಬೋದು. ಸ್ವಲ್ಪ ಸ್ಪೇಸ್ ಕಡಿಮೆ ಆಗುತ್ತೆ, ಗ್ಯಾಪ್ ಕಡಿಮೆ ಆಗುತ್ತೆ. ಸೊ ನನಗಿಷ್ಟು ಗ್ಯಾಪ್, ಯಾಕಂದರೆ ಏನು ಫ್ಲವರ್ ಆರ್ಚ್ ಇದೆ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ನಮಗೆ ಫ್ರೆಂಡ್ಸ್, ಅದಕ್ಕೋಸ್ಕರ ಗ್ಯಾಪ್ ಜಾಸ್ತಿ ಇದ್ದರೂ ನಡೆಯುತ್ತೆ ಅಂತ ನಾನು ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಬೇಕಂದರೆ ನೀವು ಹತ್ರ ಕೂಡ ಹಾಕೋಬೋದು. ನಾನು ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಫ್ಲವರ್ಸು ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು ಸೆಕೆಂಡ್ ಸ್ಟೆಪ್ ತೊಗೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಾನು 7 ದಾರ ತೊಗೊಂಡಿದ್ದೀನಿ. ಸ್ವಲ್ಪ 7 ಇಂದ 8 ಆ ಥರ ತೊಗೊಳ್ಳಿ. ತೆಳು ದಾರ ಆದರೆ 8 ತೊಗೊಳ್ಳಿ. ಸ್ವಲ್ಪ ನಾರ್ಮಲ್ ಸೈಜ್ ತಿನ್ ದಾರ ತಿಕ್ಕಾಗೆ ಇದ್ದರೆ 7 ಎಳೆ ದಾರ ತೊಗೊಳ್ಳಿ ಸ್ಟಿಫ್ನೆಸ್ಗೋಸ್ಕರ. ಸ್ಟಾರ್ಟಿಂಗು ನೋಡಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ನಾವು ಸಿಂಗಲ್ ಕ್ರೋಶೆ ಬಟ್ಟೆ ಮೇಲೆ ಏನು ಮಾಡಿದ್ದೀವಿ ಅದ್ರ ಮೇಲೆ ಹೋಲ್ಸ್ ಇರುತ್ತೆ ಅಲ್ವಾ, ಹೋಲ್ ಗ್ಯಾಪ್ ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ. ಆ ಹೋಲ್ಸಿಗೆ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಪ್ರತಿ ಸಿಂಗಲ್ ಕ್ರೋಶೆ ಮೇಲಿರೋ ಹೋಲ್ ಗ್ಯಾಪಿಗೆ ಮತ್ತೆ ಈ ರೀತಿ ನೋಡಿ ಅಲ್ಲಿ ನೀಡಲ್ ಹಾಕೋದು, ದಾರ ತಂದು 2 ದಾರ ಸೇರಿ 1 ಮಾಡೋದು, ಇದು ಸಿಂಗಲ್ ಕ್ರೋಶೆ. ಸೊ ಅಲ್ಲಿ ಸಿಂಗಲ್ ಕ್ರೋಶಸ್ನೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಪ್ರತಿ ಸಿಂಗಲ್ ಕ್ರೋಶೆಗೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಈ ಥರ ಪೂರ್ತಿ ಬೀಡ್ ಹತ್ರವರೆಗೂ ನಾವು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೀಡ್ ಕೆಳಗಡೆ ಕುಚ್ಚು ಬೇಕಿರೋರು 4 ಚೈನ್ ಹಾಕೋಬೋದು ಫ್ರೆಂಡ್ಸ್. ನನಗಿಲ್ಲಿ ಕುಚ್ಚು ಬೇಡ ಅಲ್ವಾ, ಸೊ ಅದಕ್ಕೆ 4 ಬೀಡ್ಸ್ನ ಹಾಕೋತೀನಿ ನಾನಿಲ್ಲಿ. 4 ಚಿಕ್ಕ ಬೀಡ್ಸ್ನ ಹಾಕೋತಾ ಇದ್ದೀನಿ. 4 ಚಿಕ್ಕ ಬೀಡ್ಸ್ನ ಹಾಕ್ಕೊಂಡು ಬೀಡ್ ಲಾಕ್, ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಅಲ್ಲಿಗೆ ಆ ಮೇಲೆ ಇರೋ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಕುಚ್ಚು ಬೇಕಿರೋರು ಅಲ್ಲಿ 4 ಚೈನ್ ಹಾಕಿ ಗ್ಯಾಪ್ ಬಿಟ್ಕೊಳ್ಳಿ. ಯಾಕಂದರೆ 4 ಚೈನ್ ಅಥವಾ 3 ಚೈನ್ ಹಾಕಿ ಗ್ಯಾಪ್ ಮಾಡಿಕೊಂಡು ಕುಚ್ಚು ಕಟ್ಕೋಬೋದು. ಆ ಕುಚ್ಚು ಬೇಡ ಅಂದರೆ ಇದೇ ಥರ ಕಂಟಿನ್ಯೂ ಮಾಡ್ಕೋಬೋದು. ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ಗೆ. ಸೊ ಇಲ್ಲಿ ಈ ರೀತಿ ಲಾಸ್ಟ್ವರೆಗೂ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ನೋಡಿ, ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ.
ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನಾವೇನು ಇಲ್ಲಿ ಟ್ವಿಸ್ಟೆಡ್ 3 ಚೈನ್ ಇತ್ತು, ಅಲ್ಲಿ ಮೇಲ್ಗಡೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು, ಸೊ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಸೊ ಹಾಫ್ ಡಬಲ್ ಕ್ರೋಶೆ ಹೇಳಿದೆ ಅಲ್ವಾ, 3 ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ ಕಂಬ, ಇಲ್ಲೆಲ್ಲ ಕಂಬಗಳು ಹಾಕಿರ್ತೀವಲ್ಲ ಫ್ರೆಂಡ್ಸ್, ಕಂಬದ ಮೇಲೆ ಸಣ್ಣದಾಗಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ನಿಮಗೆ, ಅಲ್ಲಿ ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು 3 ದಾರ ಸೇರಿ ಒಂದು ಮಾಡ್ಕೊತೀನಿ. ಸೊ ಈ ರೀತಿ ನೋಡಿ, ನಾವು 5 ಕಂಬ ನಾವು ಹಾಕಿರ್ತೀವಿ ಅಲ್ವಾ, ಅಂದರೆ 3 ಚೈನ್ ಸೇರಿಸಿ. ಸೊ ನಮಗಿಲ್ಲಿ 4 ಬರುತ್ತೆ. 4 ಟೈಮ್ಸ್ ನಮಗಿಲ್ಲಿ ಸಿಗುತ್ತೆ. 4 ಟೈಮ್ಸ್ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ. ಎಡ್ಜಲ್ಲಿ ಕೂಡ ಒಂದು ಹಾಫ್ ಡಬಲ್ ಕ್ರೋಶೆ ಈ ರೀತಿ ಮಾಡಿಕೊಂಡು, ನಾವು ಪೆಟಲ್ಸ್ ಮೇಲೆ ಹಾಫ್ ಡಬಲ್ ಕ್ರೋಶೆ. ಸೊ ಬೇಕಂದರೆ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಅಲ್ಲಿಂದ 3 ಚೈನ್ ಹಾಕ್ಕೊಳ್ತೀನಿ. ಅಲ್ಲಿಂದ 3 ಚೈನ್ ಹಾಕ್ಕೊಂಡು ನೋಡಿ, ಈ 2 ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿಗೆ ನಾನು ಬ್ಯಾಕ್ ಸೈಡಿಂದ 3 ಚೈನ್ ಮಾಡಿ ಗ್ಯಾಪ್ ಮಾಡಿರ್ತೀವಲ್ಲ, ಆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ನೀಟಾಗಿ ಗ್ಯಾಪ್ ಸಿಗುತ್ತೆ. ಮತ್ತು ನಿಮಗೆ 3 ಚೈನ್ ಹಾಕೋದು ನೆಕ್ಸ್ಟ್ ಪೆಟಲ್ಗೆ ಮೇಲುಗಡೆ ನೋಡಿ ಕಂಬಗಳಿದೆ ಅಲ್ವಾ, ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಇವಾಗ ಈ ಕಂಬಗಳೇನಿದೆ ಮೇಲುಗಡೆ ಹೋಲ್ ಗ್ಯಾಪ್ ಇದೆ ಅಲ್ಲ, ಕಾಣುತ್ತೆ ಫ್ರೆಂಡ್ಸ್ ನಿಮಗೆ ಡೈರೆಕ್ಟಾಗಿ, ಇನ್ನೂ ನೀಟಾಗಿ ಕಾಣುತ್ತೆ. ಸೊ ಅಲ್ಲಿ ನೀಡಲ್ನ ಹಾಕಿ ದಾರ ತಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಮತ್ತು ಕಂಬಗಳ ಮೇಲಿರೋ ಹೋಲ್ ಗ್ಯಾಪ್ಗೆ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಇನ್ನೂ ಫಾಸ್ಟಾಗಿ ಆಗಬೇಕಂದ್ರೆ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ನನ್ನ ಕಲರ್ ಎನ್ಹಾನ್ಸ್ ಆಗಲಿ, ಏನು ಸ್ವಲ್ಪ ಗ್ರೇ ಕಲರು ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ಈ ರೀತಿ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕೋತೀನಿ. ನಮಗೆ ಪೆಟಲ್ಸ್ ಏನಿದೆ ಫ್ರೆಂಡ್ಸ್, ಅದ್ರ ಅರೌಂಡ್ ಫುಲ್ಲು ನಮಗೆ ಗ್ರೇ ಕಲರ್ ಬರಬೇಕು, ಆ ರೀತಿ ಮಾಡ್ಕೊಂಡಿರೋದು. ಸೊ ನೋಡಿ, 2 ಪೆಟಲ್ಸ್ ಮಧ್ಯದಲ್ಲಿ ಜಾಯ್ನಿಂಗ್ ಇರುತ್ತಲ್ಲ ಪ್ಲೇಸು, ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಟಾಗೆ ಮಾಡ್ಕೋಬೇಕು. ಲಾಕ್ ಮಾಡಿಬಿಟ್ಟು ಸ್ವಲ್ಪ ಟೈಟಾಗಿ ದಾರ ಎಳ್ಕೊಳ್ಬೇಕು. ಸೊ ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರನ ಟೈಟಾಗಿ ಎಳ್ಕೊಳ್ತೀನಿ. ಮತ್ತು 3 ಚೈನ್ ಇಲ್ಲಿ ಕೂಡ ಮೇಲೆ 3rd ಪೆಟಲ್ಗೂ ಸೆಂಟ್ರಲ್ ಪೆಟಲ್ಲು ಅಲ್ಲಿ ಒಂದೇ ಒಂದು ಬೀಡನ್ನ ಹಾಕೋಣ ಫ್ರೆಂಡ್ಸ್, ಚಿಕ್ಕ ಬೀಡು, ಸ್ಮಾಲ್ ಬೀಡು. ಬೇಡ ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿ, ನಾನಿಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಮಾಡಿ ಪೆಟಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಥರ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ಥರ 2 ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಮತ್ತೆ ಈ ಪೆಟಲ್ನ ಕಂಪ್ಲೀಟ್ ಮಾಡ್ತೇವೆ. ಸೊ ಇದೇ ರೀತಿ ಪ್ರತಿಯೊಂದು ಕಡೆನೂ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಪ್ರತಿ ಪೆಟಲ್ಗೂ ನಾವು ಈ ಥರ ಮಾಡ್ಕೊಂಡು ಹೋಗಬೇಕು. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಆರ್ಚಸ್, ನಮಗೆ ಫ್ಲವರ್ ಆರ್ಚಸ್ ನಾನು ಗ್ಯಾಪ್ ಜಾಸ್ತಿ ತೊಗೊಂಡಿದ್ದೀನಲ್ವ, ಸೊ ನನಗಿಲ್ಲಿ ಒಂದು ಸಾರಿಗೆ ಒಂದು 13 to 14, 14 to 15 ಅಷ್ಟೇ ನಮಗೆ ಫ್ಲವರ್ ಪೆಟಲ್ಸ್ ಇಡಿಸುತ್ತೆ. ಸೊ ಅಂದರೆ ಫ್ಲವರ್ ಆರ್ಚ್ ಆಗುತ್ತೆ. ಸೊ ನೀವು ಗ್ಯಾಪ್ ಕಡಿಮೆ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಸಿಗ್ಬೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಲಾಸ್ಟಲ್ಲಿ ಕೂಡ 3 ಚೈನ್ ಹಾಕಿಬಿಟ್ಟು 4 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಅಲ್ಲೇ ಸಿಂಗಲ್ ಕ್ರೋಶೆದು ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಮೇಲೆಗಡೆ. ಸೊ ಅಲ್ಲೇ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪಲ್ಲೇ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ ಮತ್ತೆ ಸಿಂಗಲ್ ಕ್ರೋಶಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು, ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಪ್ರತಿಯೊಂದು ಕಡೆ ಇರೋ ಸಿಂಗಲ್ ಕ್ರೋಶೆಯನ್ನು ಮೇಲ್ಗಡೆ ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ತೀನಿ. ಬೇಕಂದರೆ ಫ್ರೆಂಡ್ಸ್ ಸಿಂಗಲ್ ಕ್ರೋಶೆ ಹಾಕೋ ಟೈಮ್ ಜಾಸ್ತಿ ತೊಗೊಳತ್ತೆ ಅಂದರೆ ನೀವು ಬೇಕಾದ್ರೆ ಚೈನ್ಸ್ ಕೂಡ ಹಾಕ್ಕೋಬೋದು. ಬಟ್ ಈ ಡಿಸೈನ್ಗೆ ಈ ಥರ ಸಿಂಗಲ್ ಕ್ರೋಶೆ ಹಾಕಿದ್ರೆ ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ. ಮತ್ತು ಹೀಗೆ ಸಿಂಗಲ್ ಕ್ರೋಶೆ ಹಾಕಿ ನೋಡಿ, ಬಿಗ್ ಬೀಡ್ ಕೆಳಗಡೆ 4 ಬೀಡ್ಸ್ ಹಾಕಿ ಮತ್ತು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಲಾಸ್ಟ್ವರೆಗೂ ಬಂದುಬಿಟ್ಟು ಆ ಪೆಟಲ್ಸ್ವರೆಗೂ ಬಂದು
ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಡೈರೆಕ್ಟಾಗಿ. ಆ ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನಾವು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೇಕಂದರೆ ಸಿಂಗಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಸೊ ನಾವೇನು ಪಿಂಕ್ ಕಲರಲ್ಲಿ ಫ್ಲವರ್ ಆರ್ಚ್ ಮಾಡಿದ್ದೀವಿ ಫ್ರೆಂಡ್ಸ್, ಅಷ್ಟಕ್ಕೆ ನಾವು ಕುಚ್ಚು ಕಟ್ಕೋಬೋದು. ಇದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನು. ಡಬಲ್ ಕಲರಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ. ಸೊ ಮತ್ತೆ 3 ಚೈನ್ ಹಾಕೋಣ. 2 ಮಧ್ಯೆ ಇರೋ ಸೆಂಟರಲ್ಲಿ ಒಂದು ಸಿಂಗಲ್ ಕ್ರೋಶೆ ಇರುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕೋದು, ನೆಕ್ಸ್ಟ್ ಬಟನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಈ ರೀತಿ ಪ್ರತಿಯೊಂದು ಕಡೆ ಹಿಂಗೆ ಮಾಡಿಕೊಂಡು ಸಿಂಗಲ್ ಕ್ರೋಶೆಸೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಫ್ರೆಂಡ್ಸ್ ನೀವು ಕಂಟಿನ್ಯೂ ಯಾವ ರೀತಿ ಇದೆ, ಒಂದು ಫ್ಲವರಿಂದ ಕೆಳಗಡೆನೂ ಗ್ರೇ ಬಂದು ಮತ್ತು ಇನ್ನೊಂದು ಫ್ಲವರಿಗೆ ಕಂಟಿನ್ಯೂ ಆಗಿರೋದು ತುಂಬ ನೀಟಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಕಾಣಿಸುತ್ತೆ. ಸ್ವಲ್ಪ ಹೈಲೈಟ್ ಮಾಡುತ್ತೆ ನಮ್ಮ ಪಿಂಕ್ ಕಲರ್ ಏನು ಫ್ಲವರ್ ಆರ್ಚಿದೆ, ಸೊ ಅದನ್ನು ಹೈಲೈಟಾಗಿ ಕಾಣಿಸೋಂಗೆ ಮಾಡುತ್ತೆ. ಸೊ ಈ ಥರ ಇದೆ ಡಿಸೈನು. ಇದಕ್ಕೆ ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್ ನಾನು. ಬಿಗ್ ಬೀಡ್ ಕೆಳಗಡೆ ಯಾರಿಗೆ ಕುಚ್ಚು ಬೇಕಾಗತ್ತೆ ಅಲ್ಲಿ 4 ಚೈನ್ ಹಾಕಿ ಕುಚ್ಚು ಕಟ್ಕೋಬೋದು. ಅಲ್ಲಿಗೆ ಕುಚ್ಚು ಬರೋದು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಈ ರೀತಿ ಇದೆ ನೋಡಿ, ಸ್ಟಿಫಾಗಿ ನೀಟಾಗಿ ಬರುತ್ತೆ. ಸೇಮ್ ಕೌಂಟಿಂಗ್ಸಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಇದೆ ಡಿಸೈನು. ಸ್ವಲ್ಪ ಡಿಫ್ರೆಂಟಾಗಿದೆ, ಫ್ಲವರ್ ಪೆಟಲ್ಸ್ ಕೂಡ ಡಿಫ್ರೆಂಟಾಗಿದೆ, ಕಲರ್ ಕೂಡ ಎನ್ಹಾನ್ಸ್ ಆಗೋಂಗೆ ಮಾಡಿದೆ. ಸೊ ಈ ರೀತಿ ಒಂದು ಸೈಡ್ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚು ಬೇಕಿರೋರು ಕುಚ್ಚು ಹಾಕೋಬೋದು, ಬೇಡ ಅಂದರೆ ಇದೇ ಥರ ಕಂಟಿನ್ಯೂ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 700 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿದೆ ಅಲ್ಲ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಫ್ರೆಂಡ್ಸ್ ಗ್ಯಾಪ್ ಕೂಡ ನೀವು ರೆಡ್ಯೂಸ್ ಮಾಡ್ಕೋಬೋದು ಬೇಕಂದರೆ, ಕಡಿಮೆ ಸಿಂಗಲ್ ಕ್ರೋಶಸ್ನ ಹಾಕ್ಕೊಂಡು. ಸೊ ನಾನು ಇಲ್ಲಿ 8 ಹಾಕ್ಕೊಂಡಿದ್ದೀನಿ, 5 ಕೂಡ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.